ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ನಡುವೆ ಕಿರಿಕು, ಜಗಳ, ಮಾರಾಮಾರಿ ಹೊಸದೇನ ಅಲ್ವೇ ಅಲ್ಲ. ಈ ಹಿಂದೆನೂ ಕೂಡ ಅನೇಕ ಬಾರಿ ಕಿರಿಕ್ಗಳಾಗಿದ್ದುಂಟು. ಅದು ಹೊಡೆದಾಟದ ತನಕ ಹೋಗಿದ್ದು ಉಂಟು. ಇದೇ ಕಾರಣಕ್ಕೆ ಕೆಲವರು ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗೆ ಬಂದಿರುವಂಥದ್ದು ಕೂಡ ಉಂಟು. ಉದಾಹರಣೆಗಾಗಿ ಇದೀಗ ಬಿಗ್ ಬಾಸ್ ಕನ್ನಡ 12 ಶೋ ಮನೆಯಲ್ಲಿ ಗಿಲ್ಲಿ ನಟ ಹಾಗೂ ರಿಷಾ ಗೌಡ ನಡುವೆ ಗಲಾಟೆ ಆಗಿದೆ. ಈ ಸಂದರ್ಭದಲ್ಲಿ ವಿಕೋಪಕ್ಕೆ ತಿರುಗಿದಂಥ ಗಲಾಟೆಯಲ್ಲಿ ರಿಷಾ ಗೌಡ ತಾನೊಂದು ರಿಯಾಲಿಟಿ ಶೋನಲ್ಲಿ ಇದ್ದೀನಿ ಅನ್ನೋದನ್ನು ಕೂಡ ಮರೆತು ಗಿಲ್ಲಿ ನಟನಿಗೆ ಹೊಡೆದಿದ್ದಾರೆ, ತಳ್ಳಿದ್ದಾರೆ, ನೂಕಿದ್ದಾರೆ, ದಬ್ಬಿದ್ದಾರೆ. ಸೊ ಇದೀಗ ಸಹಜವಾಗಿ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಅಲ್ಲಿ ಏನಾಯಿತು, ಏನು ಕತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಈ ಹಿಂದೆ ಕೂಡ ಅನೇಕರು ತಳ್ಳಿದ್ದಾರೆ, ನೂಕಿದ್ದಾರೆ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿಯೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದು ಕೂಡ ಇದೆ. ಅನೇಕ ಸ್ಪರ್ಧಿಗಳು ಈ ಥರ ಕಿರಿಕ್ ಮಾಡಿಕೊಂಡೇ ಹೊರಗಡೆ ಬಂದಿದ್ದಾರೆ. ಚೆನ್ನಾಗಿ ಆಟ ಆಡ್ತಾ ಇದ್ದವರು ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಅತಿರೇಕದ ವರ್ತನೆ ಮಾಡಿ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಆಗದೆ ಕೈ ಮಿಲಾಯಿಸ್ಕೊಂಡು ಹೊರಗೆ ಬಂದಿದ್ದು ಕೂಡ ಇದೆ. ಈ ಕಾರಣಕ್ಕೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕಾದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿರ್ತಾರೆ. ಯಾವುದೇ ಕಾರಣಕ್ಕೂ ಯಾರಿಗೂ ನಿಂದನೆ ಮಾಡುವುದು, ಅವಮಾನ ಮಾಡುವುದು, ಹೊಡೆಯುವಂಥದ್ದು, ಕೈ ಎತ್ತುವಂಥದ್ದು ಇದ್ಯಾವುದನ್ನು ಮಾಡೋ ಹಾಗಿಲ್ಲ. ಮಾಡಿದ್ರೆ ಇಮಿಡಿಯೇಟ್ ಆಗಿ ನಿಮ್ಮನ್ನು ವಾಪಸ್ ಕರೆಸ್ಕೊಳ್ತೀವಿ ಅಂತ ಆ ರೂಲ್ಸನ್ನು ಓದಿದ್ರು ಕೂಡ ಕೆಲವೊಮ್ಮೆ ಎಮೋಷನಲ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗದೇನೆ ಹೊರಗೆ ಬಂದಿದ್ದಿದೆ. ಈಗ ರಿಷಾ ಗೌಡ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಷ್ಟಕ್ಕೂ ರಿಷಾ ಗೌಡ ಕೆರಳಿದ್ಯಾಕೆ? ಗಿಲ್ಲಿ ನಟನ ತಪ್ಪೇನು? ರಿಷಾ ಹೊಡೆದಿದ್ದಕ್ಕೆ ರಿಷನನ್ನ ಹೊರಗಡೆ ಕರ್ಕೊಳ್ಳೋದಾಗಿದ್ರೆ ಗಿಲ್ಲಿ ಮಾಡಿರೋ ತಪ್ಪಿಗೆ ಗಿಲ್ಲಿನ ಯಾವಾಗ ಹೊರಗಡೆ ಕರ್ಕೊಂತೀರಾ ಅಂತ ಅವ್ರ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ಹಾಗಿದ್ರೆ ಆಗಿದ್ದೇನು ಅಂತ ನೋಡೋದಾದ್ರೆ ಸದ್ಯ ಹೊಸದಾಗಿ ಒಂದು ಪ್ರೋಮೋ ಬಿಡುಗಡೆ ಆಗಿದೆ. ಈ ಪ್ರೋಮೋದಲ್ಲಿ ಏನಾಗಿದೆ ಅಂದರೆ ರಿಷಿ ಹಾಗೂ ಗಿಲ್ಲಿ ನಡುವೆ ಕಿರಿಕ ಆಗಿದೆ. ರಿಷಿ ಒಳಗಡೆ ಸ್ನಾನಕ್ಕೆ ಅಂತ ಹೋಗಿದ್ದಾರೆ. ತುಂಬ ಹೊತ್ತಿಂದ ಸ್ನಾನ ಮಾಡ್ತಾ ಇದ್ರು ಅಂತ ಕಾಣಿಸುತ್ತೆ. ಬಕೆಟ್ ಬೇಕು ಅಂತ ಗಿಲ್ಲಿ ಕೇಳ್ಕೊತಾನೆ ಇದ್ರು. ರಿಷಾ ಅದನ್ನು ಕಾಮಿಡಿ ಅಂತಲೂ ತಗೊಂಡಿರ್ಬೋದು. ಯಾಕಂದರೆ ಗಿಲ್ಲಿ ಎಲ್ಲದರಲ್ಲೂ ಕಾಮಿಡಿ ಮಾಡಿ 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 ಗಿಲ್ಲಿಯನ್ನು ಸೀರಿಯಸ್ ಆಗಿ ತಗೊಳ್ಳೋರು ಯಾರೂ ಇಲ್ಲ. ಸೊ ಬಕೆಟ್ ಕೊಡ್ತೀನಿ ಅಂತ ಹೇಳಿದ್ರು, ಕೊಟ್ಟಿರಲಿಲ್ಲ. ನೀನೀಗ ಬಕೆಟ್ ಕೊಡಲಿಲ್ಲ ಅಂದರೆ ನಾನು ಏನು ಮಾಡ್ತೀನಿ ನೋಡ್ತಾ ಇರು ಅಂತ ಗಿಲ್ಲಿ ಹೇಳಿದ್ದಾರೆ. ರಿಷಾ ಗೌಡ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಏನು ಮಾಡ್ತಾನೆ ಅಂತ ಅಂದ್ಬಿಟ್ಟು ಕಾಮಿಡಿಯಾಗಿ ತೆಗೆದುಕೊಂಡಿದ್ದಾರೆ. ಆದರೆ ಗಿಲ್ಲಿಗೂ ಸಿಟ್ಟು ಬಂದಿತ್ತೋ ಅಥವಾ ಕಾಮಿಡಿ ಮಾಡಬೇಕು ಅಂತನೋ ಅಥವಾ ಗೊತ್ತಿಲ್ದೇನೋ ಸೀದಾ ರೂಮಿಗೆ ಹೋಗಿ ರಿಷಾ ಗೌಡ ಸೂಟ್ಕೇಸ್ನಲ್ಲಿ ಇದ್ದಂಥ ಕೆಲವು ಬಟ್ಟೆಗಳನ್ನು ತಂದು ವಾಶ್ರೂಮ್ ಹತ್ರ, ಅಂದರೆ ಟಾಯ್ಲೆಟಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಅಲ್ಲೊಂದು ಸಿಟ್ಟಿಂಗ್ ಏರಿಯಾ ಥರ ಇದೆಯಲ್ಲ, ಅಲ್ಲಿ ಕೆಳಗಡೆ ಗುಡ್ಡೆ ಹಾಕ್ತಾರೆ. ಸ್ನಾನ ಮುಗಿಸ್ಕೊಂಡು ಹೊರಗೆ ಬಂದಿದ್ದಂಥ ರಿಷಾ ಗೌಡಗೆ ತನ್ನ ಬಟ್ಟೆ ಟಾಯ್ಲೆಟ್ ರೂಮ್ನ ನೆಲದ ಮೇಲೆ ಬಿದ್ದಿರೋದು ನೋಡಿ ಸಿಟ್ಟನ್ನು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಒಮ್ಮೆಲೆ ಕಿರ್ಚಾಡ್ತಾರೆ, ಕೂಗಾಡ್ತಾರೆ. ಏನಕ್ಕೆ ಹಂಗೆ ಹಾಕ್ತಾರ, ನಿನಗೆ ಯಾರು ನನ್ನ ಬಟ್ಟೆ ಮುಟ್ಟಕ್ಕೆ ಹೇಳಿದವರು, ಹಾಗೆ ಹೀಗೆ ಇನ್ನೊಂದು ಮತ್ತೊಂದು ಅಂತ. ಆ ಸಂದರ್ಭದಲ್ಲಿ ಇಲ್ಲಿ ಏನು ಅಂತ ಹೇಳಿದಾಗ ರಿಷಾ ಗೌಡಗೆ ಸಿಟ್ಟನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಯಾವಾಗ ತನ್ನ ಬಟ್ಟೆ ಅಲ್ಲಿ ಕೆಳಗಡೆ ಬಿದ್ದಿರುತ್ತೋ ಅದನ್ನು ನೋಡಿ ಸಿಟ್ಟಿಗೆದ್ದು ಒಮ್ಮೆಲೆ ಗಿಲ್ಲಿಗೆ ಹೊಡಿತಾರೆ. ಆಗ ಗಿಲ್ಲಿಗೂ ಕೂಡ ಇರಿಟೇಟ್ ಆಗುತ್ತೆ, ಸಿಟ್ಟು ಬರುತ್ತೆ, ಕೈ ಮಾಡಿದ್ಲಲ್ಲ ಅಂತ. ಸೊ ಒಬ್ರಿಗೊಬ್ರು ಮಾತಾಡ್ಕೊಳ್ತಾರೆ, ತಳ್ಕೊಳ್ತಾರೆ, ದೂಡಾಡ್ತಾರೆ. ಆ ಸಂದರ್ಭದಲ್ಲಿ ರಕ್ಷಿತಾ ಬಿಡಿಸೋದಕ್ಕೆ ಅಂತ ಬರ್ತಾರೆ. ಅಶ್ವಿನಿ ಗೌಡ ಕೂಡ ಅವ್ನು ಮಾಡ್ತಾನೆ ಅಂತ ನೀನು ಮಾಡಬೇಡ, ಸುಮ್ಮನೆ ಇರು ಅಂತ ಹೇಳಕ್ಕೆ ಬಂದ್ರು ಕೂಡ ಸುಮ್ಮನೆ ಇಲ್ಲ. ಅಲ್ಲಿಗೆ ಇವರಿಬ್ಬರ ನಡುವೆ ದೊಡ್ಡದೊಂದು ಗಲಾಟೆ ಆಗಿದೆ. ಯಾರೂ ಕೂಡ ಭಾವಿಸಿರಲಿಲ್ಲ ರಿಷಾ ಗೌಡ ಇಷ್ಟರ ಮಟ್ಟಿಗೆ ಬಸ್ಟ್ ಆಗ್ತಾರೆ ಅಥವಾ ಹೊಡೆಯೋದಕ್ಕೆ ಹೋಗ್ತಾರೆ, ಕೈ ಎತ್ತುತ್ತಾರೆ, ತಳ್ತಾರೆ, ನೂಗ್ತಾರೆ ಅಂತ. ಮ್ಯಾನ್ ಹ್ಯಾಂಡ್ಲಿಂಗನ್ನು ಮಾಡೋ ಹಾಗೇನೇ ಇಲ್ಲ. ಈ ಹಿಂದೆ ಇದೇ ಬಿಗ್ ಬಾಸ್ನಲ್ಲಿ ಕಳೆದ ಸೀಸನ್ನಲ್ಲಿ ತಳ್ಳಿದ್ರು ಲಾಯರ್ ಜಗದೀಶ್ನ ಅನ್ನುವಂಥ ಕಾರಣಕ್ಕಾಗಿಯೇ ರಂಜಿತ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟಿದ್ರು. ಆಟ ಆಡಬೇಕಾಗಿದ್ದ, ಗೆಲ್ಲಬೇಕಾಗಿದ್ದಂಥ ಕ್ಯಾಂಡಿಡೇಟ್ ತಳ್ಳಿದ್ರು ಅನ್ನುವಂಥ ಕಾರಣಕ್ಕಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ರು. ಹಾಗಾಗಿ ಅದೆಲ್ಲ ರೂಲ್ಸು ಅಂದಮೇಲೆ ಇದು ಕೂಡ ರೂಲ್ಸು. ರಿಷಾ ಗೌಡನ ಈ ತಕ್ಷಣಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹಾಕಿ ಅಂತ ಹೇಳಿದ್ದಾರೆ. ಬಿಗ್ ಬಾಸ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ರಿಷಾ ಗೌಡರನ್ನ ಹೊರಗಡೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಆದರೆ ಇಲ್ಲಿವರೆಗೂ ಆದಂಥ ಸೀಸನ್ಗಳನ್ನು ನಾವು ಗಮನಿಸಿದಾಗ ಈ ಹಿಂದೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಹುಚ್ಚ ವೆಂಕಟ್ ಆಗಿರ್ಬೋದು ಅಥವಾ ರಂಜಿತ್ ಆಗಿರ್ಬೋದು, ಇವ್ರುಗಳು ಮೇಲ್ ಸ್ಪರ್ಧಿಗಳು ಹೊರಗಡೆ ಬಂದಿದ್ರು. ಆದರೆ ಫೀಮೇಲ್ ಸ್ಪರ್ಧಿಗಳು ಹೊಡೆದಾಡ್ಕೊಂಡಿದ್ದು, ಕೈ ಮಾಡಿ ಹಲ್ಲೆ ಮಾಡಿ ಹೊರಗೆ ಬಂದಿದ್ದು ಇರಲಿಲ್ಲ. ಇದೇ ಮೊದಲ ಬಾರಿಗೆ ಹೊರಗಡೆ ಬಂದರೆ ಒಬ್ಬ ಹೆಣ್ಣು ಮಗಳು ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರಿಗೆ ಹೊಡೆದು ಹೊರಗಡೆ ಬಂದರು ಅನ್ನೋದಾಗುತ್ತೆ. ಬಟ್ ರೂಲ್ಸ್ ಈಸ್ ಎ ರೂಲ್ಸ್. ಅದು ಹೆಣ್ಮಕ್ಳಾಗಲಿ ಗಂಡು
ಹೆಣ್ಮಕ್ಳು ಆಗಲಿ ಆ ರೂಲ್ಸ್ ಬುಕ್ಕಲ್ಲಿ ಏನಿದೆಯೋ ಆ ರೂಲ್ಸನ್ನು ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಬೇಕಾಗತ್ತೆ. ಮಾಡಿಲ್ಲ ಅಂತ ಹೇಳಿದ್ರೆ ಅಲ್ಲಿರುವಂಥ ಶಿಕ್ಷೆಗಳಿಗೆ ಎಲ್ಲರಿಗೂ ಕೂಡ ಅದು ಅಪ್ಲೈ ಆಗೋದ್ರಿಂದ ಎಲ್ಲರೂ ಕೂಡ ಅದರಲ್ಲಿ ಭಾಗಿದಾರರಾಗಿರ್ತಾರೆ. ಚೆನ್ನಾಗಿ ಆಡ್ತಿದ್ದಂಥ ರಿಷಗೌಡ ಈ ಥರ ದುಡುಕಿನ ನಿರ್ಧಾರ ಯಾಕೆ ತೆಗೆದುಕೊಂಡ್ರು ಗೊತ್ತಿಲ್ಲ. ಹಾಗೆ ನೋಡಿದ್ರೆ ರಿಷಗೌಡ ಸ್ವಲ್ಪ ಶಾರ್ಟ್ ಟೆಂಪರೇ ಇದ್ದಾರೆ. ಎಲ್ಲರ ಮೇಲೂ ಸಿಡ್ಕುವಂಥದ್ದು ಅಥವಾ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟನೇ ಇದೆ. ಇದೇ ಕಾರಣಕ್ಕೆ ಅಲ್ವಾ ಬಿಗ್ ಬಾಸ್ ಮನೆಯೊಳಗೆ ಅವರನ್ನು ಕಳಿಸಿರೋದು. ವೈಲ್ಡ್ ಕಾರ್ಡಿಗೆ ಎಂಟ್ರಿ ಅಂತ ಹೋದವರು ವೈಲ್ಡ್ ನಂಗೆ ಆಡ್ತಾ ಇದ್ದಾರೆ. ಸೊ ಇದಕ್ಕೆ ಈ ಮುಂದಿನ ವಾರ ಕಮ್ಮಿಂಗ್ ವಾರ ಕಿಚ್ಚ ಸುದೀಪ್ ಕ್ಲಾಸ್ ತೆಗೆದುಕೊಳ್ತಾರಾ ಅಥವಾ ರಿಷಗೌಡರನ್ನು ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿದೆ, ರೂಲ್ಸ್ ಬ್ರೇಕ್ ಆಗಿದೆ ಅನ್ನೋದಕ್ಕೆ ಇವತ್ತೇ ವಾಪಸ್ ಮನೆಯಿಂದ ಹೊರಗಡೆ ಆಚೆ ಹಾಕ್ತಾರಾ ಅಥವಾ ಗಿಲ್ಲಿದು ಕೂಡ ಇಲ್ಲಿ ಕೆರಳಿಸುವಂಥ ಕೆಲಸ ಆಗಿರೋದ್ರಿಂದ ಬೇರೆಯವರ ಬಟ್ಟೆ ತಂದು ಅಲ್ಲೆಲ್ಲೋ ನೆಲದ ಮೇಲೆ ಹಾಕೋದು ತಪ್ಪು, ಅದು ಮ್ಯಾನಸ್ ಅಲ್ಲ. ಸೊ ಹಾಗಾಗಿ ಗಿಲ್ಲಿಗೆ ಬುದ್ಧಿ ಹೇಳ್ತಾರಾ ಅಥವಾ ಇದನ್ನು ಹೀಗೆ ಬಿಡ್ತಾರಾ ಗೊತ್ತಿಲ್ಲ. ಮನೆ ಮಂದಿ ಎಲ್ಲ ಶಾಕ್ ಆಗಿರೋದಂತೂ ಸತ್ಯ. ನಿಂತಿದ್ದವರು ನಿಂತಲೇ ನಿಂತು ನೋಡ್ತಾ ಇದ್ರು ಇದೇನಿದು ಹೀಗಾಯ್ತಲ್ಲ ಅಂತ. ಬಟ್ ರಿಷಗೌಡಗೂ ಕೂಡ ಆ ಟೈಮಲ್ಲಿ ಏನಾಗಿದೆ ಅಂತ ಗೊತ್ತಾಗಿಲ್ಲ. ಹಲ್ಲೆ ಮಾಡೇ ಬಿಟ್ಟಿದ್ದಾರೆ, ಹೊಡೆದೇ ಬಿಟ್ಟಿದ್ದಾರೆ, ತಳ್ಳೇ ಬಿಟ್ಟಿದ್ದಾರೆ. ಸೊ ಈ ಪ್ರೋಮೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕೆಲವರು ರಿಷಬ್ ವಿರುದ್ಧ ಮಾತಾಡ್ತಾ ಇದ್ದಾರೆ, ಕೆಲವರು ಗಿಲ್ಲಿ ವಿರುದ್ಧ ಮಾತಾಡ್ತಾ ಇದ್ದಾರೆ. ಗಿಲ್ಲಿ ಇರಿಟೇಷನ್ ಕ್ಯಾರೆಕ್ಟರು, ನಾವಾಗಿದ್ರು ಹಲ್ಲೆ ಮಾಡ್ತಿದ್ವಿ, ನಾವಾಗಿದ್ರು ಹೊಡಿತಾ ಇದ್ವಿ, ಕರೆಕ್ಟಾಗಿ ಮಾಡಿದ್ದಾರೆ ರಿಷಗೌಡ, ಎಲ್ಲದಕ್ಕೂ ಕಾಮಿಡಿ ಮಾಡಬಾರ್ದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ರಿಷಾ ಮಾಡಿದ ಕರೆಕ್ಟಾ, ಗಿಲ್ಲಿ ಮಾಡಿದ ಕರೆಕ್ಟಾ, ಯಾರು ಹೊರಗೆ ಬರಬೇಕು, ಯಾರು ಅಲ್ಲೇ ಇರಬೇಕು? ಆ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು ಈ ವಿಡಿಯೋ ಮುಖಾಂತರವಾಗಿ.